ಪಂದ್ಯದಲ್ಲಿ ಜಯಿಸಿದ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿ 50,000 ನಗದು ಹಾಗೂ ಪಿಪಿ ಬಾಯ್ಸ್ ಕ್ರಿಕೆಟರ್ಸ್ ಆಯೋಜಿಸ್ತಾ ಇರುವಂತಹ ಕರ್ನಾಟಕ ರಾಜ್ಯೋತ್ಸವ ಕಪ್ 2025ರ ಮಾಲೀಕರಾಗಲಿಕ್ಕಿದ್ದಾರೆ. ವಿನ್ನರ್ಸ್ ಪ್ರಶಸ್ತಿಯನ್ನು ಪಡೆದುಕೊಳ್ಳಲಿಕ್ಕಿದ್ದಾರೆ. ಸೋತರು ಪರವಾಗಿಲ್ಲ, ರನ್ನರ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಅವಕಾಶ. ಇವರೇ ಸತತ 2 ಎಸೆದ ಮುಂದೆ 2 ಚೊಕ್ಕೆ ಚೆಂಡ ಆಗ್ತಾ ಇದೆ. ಓಟಗಳಿಗೆ ಬರ ಒಂದೆಡೆ ಕಾರ್ತಿಕ್ ಅವರ ಎಸೆಗಾರಿಕೆಯಲ್ಲಿ ಹರಿದು ಬರ್ತಾ ಇದೆ. ಎಚ್ಚರಿಕಾರ ಕಾರ್ತಿಕ್ ಬಹಳ ಶುದ್ಧವಾದ ಎಸೆಗಾರಿಕೆ ಮತ್ತೆ ಲಯವಾದ ಎಸೆಗಾರಿಕೆಯನ್ನು ಮಾಡ್ತಾ ಇರುವಂತಹ ಕಾರ್ತಿಕ್ ಈ ಹಿಂದೆ ಕೂಡ ಈ ಹಿಂದಿನ ಪಂದ್ಯದಲ್ಲಿ ಸೆಮಿಫೈನಲ್ ನಲ್ಲಿ ಕೇವಲ 1 ಓಟವನ್ನು ಬಿಟ್ಟುಕೊಟ್ಟಿದ್ರು. ಇದೀಗ ಸತತ 3 ಎಸೆ ಮುಂದೆ 3 ಚುಕ್ಕಿ ಚೆಂಡ ಆಗ್ತಾ ಇದೆ. 1 ಓಟಕ್ಕೆ ಅವಕಾಶ. ಬಹಳಷ್ಟು ಸುಂದರತೆಯ ಓಟ, ಲಯವಾದ ಹೊಂದಾಣಿಕೆ ಓಟವನ್ನು ಕಾಣ್ತಾ ಇದ್ದೇವೆ. ಸಲ್ಮಾನ್ ಅವರ ಮುಖೇನ ಸಮಯೋಚಿತ ಓಟವನ್ನು ಕಂಡುಕೊಳ್ಳುವುದರೊಂದಿಗೆ 4 ಎಸೆತ ಮುಂದೆ 1 ಓಟದ ಗಳಿಕೆಯನ್ನು ಕಾಣ್ತಾ ಇದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಮಂದಗತಿಯಲ್ಲಿ ಸಾಗ್ತಾ ಇರುವಂತಹ ತಂಡಕ್ಕೆ ಸಲ್ಮಾನ್ ಅವರ ಆಸರೆ ಕೈ ಹಿಡಿಬಹುದು ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಈ ಬಾರಿ ತಪ್ಪನ್ನು ಗುರುತಿಸ್ತಾ ಇದ್ದಾರೆ. ತಪ್ಪಿನ ಸಂಪೂರ್ಣ ಲಾಭವನ್ನು ಪಡೆದುಕೊಂಡಂತ ತಂಡ ತಟಿಮುಟಿ ಓಡುವ ಪ್ರಯತ್ನ. 1 ಓಟದ ಗಳಿಕೆ. ಈ ಬಾರಿ ಹೊಡೆಯುವ ಪ್ರಯತ್ನ. ಕ್ಷೇತ್ರ ರಕ್ಷಕರ ಹಾಜರಿ, ಯಾವುದೇ ಓಟಕ್ಕೆ ಅವಕಾಶ ಇಲ್ಲ. ಬಹಳಷ್ಟು ಸುಂದರತೆ ಕ್ಷೇತ್ರ ರಕ್ಷಣೆ. ಕೇವಲ 2 ಓಟಕ್ಕೆ ಮಾತ್ರ ಅವಕಾಶ. ಪ್ರಥಮ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರೆ ಕೇವಲ 2 ಓಟದ ಮಾತ್ರ ಅವಕಾಶವನ್ನ ಗಳಿಸ್ತಾ ಇದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಪಿಪಿ ಬಾಯ್ಸ್ 2ನೇ ಓವರ್ನಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿದ್ರೆ ಮಾತ್ರ ಎದುರಾಳಿ ತಂಡಕ್ಕೆ ಗೌರವಯುತ ಓಟವನ್ನ ನೀಡಲಿಕ್ಕೆ ಸಾಧ್ಯ. ಪ್ರಥಮ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರೆ ಕಾರ್ತಿಕ್ ಅವರು ಬಹಳಷ್ಟು ಕರಾರು ಎಸೆಗಾರಿಕೆಯನ್ನು ಮಾಡಿದ್ರು. ಇದೀಗ ಮತ್ತೆ ಎಸೆಗಾರಿಕೆಯಲ್ಲಿ ಅಫ್ರಿದಿ ಎಸೆಗಾರಿಕೆ ವಿಭಾಗದಲ್ಲಿ ಅಂತಿಮ ಓವರ್. 2 ಓವರ್ಗೆ ಸೀಮಿತ ಆಗಿರುವಂತಹ ಪಂದ್ಯಾಟ 2ನೇ ಓವರ್ನಲ್ಲಿ ಕಾಣ್ತಾ ಇದ್ದಾವೆ. ಸೆಳಿತಾ ಇದೆ, ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಮುಖೇನ ತಂಡ 8ಕ್ಕೆ ಏರಿಕೆಯನ್ನು ಕಂಡುಕೊಂಡ್ರೆ ಪ್ರಥಮ ಎಸೆತದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಓಟದ ಗಳಿಕೆ 8ಕ್ಕೆ ಏರಿಕೆಯನ್ನು ಕಂಡುಕೊಂಡ್ರೆ ಸಲ್ಮಾನ್ ಬಹಳಷ್ಟು ಮುಂಚೂಣಿಯಲ್ಲಿ ಮೂಡಿ ಬರ್ತಾ ಇದ್ದಾರೆ. ಮುನಗಿ ಹೊಡೆಯುವ ಪ್ರಯತ್ನ, ಓಟಕ್ಕೆ ಅವಕಾಶ ಇಲ್ಲ. ಅನಾಯಾಸವಾಗಿ ಓಡುವ ಅವಕಾಶ ಇತ್ತು. ಅಂತಿಮದಲ್ಲಿ ಹಿನ್ನಡೆಯನ್ನ ಇಡ್ತಾ ಇದ್ದಾರೆ. ಅಂತಿಮ 4 ಎಸೆತ. ಈ ಬಾರಿ ಮತ್ತೆ ಹಿಮ್ಮುಖವಾಗಿ ಸಾಗ್ತಾ ಇದೆ. 1 ಓಟ ಗಳಿಸ್ತಾ ಇದ್ದಾರೆ. 2ನೇ ಓಟಕ್ಕೆ ಸಲ್ಲದ ಓಟವನ್ನ ಮನ ಮಾಡಿದ್ರು. ಅನಾಯಾಸವಾಗಿ ಸಲ್ಲದ ಓಟಕ್ಕೆ ಮನ ಮಾಡಿ ಎದುರಾಳಿ ತಂಡಕ್ಕೆ ಉದ್ದರಿಯನ್ನು ಒಪ್ಪಿಸ್ತಾ ಇದ್ದಾರೆ. ತೃತೀಯ ನೇತ್ರಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದಾರೆ. ರನ್ಔಟ್ಗೆ ಮನವಿಯನ್ನು
ಅದ್ಭುತ. ಸೊ ಈ ಮುಖೇನ ಸಲ್ಮಾನ್ ಅವರ ಹುದ್ದೆರಿ ಕಳೆದುಕೊಳ್ತಾ ಇದೆ. ನಿಯಮದನುಸಾರ ಸಂಪತ್ ಅವರು ಮತ್ತೆ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಈ ಮುಖೇನ ನವದಾಂಡಿಗನ ಆಗಮನವಾಗ್ತಾ ಇದೆ. ಶರತ್ ನವದಾಂಡಿಗ ಶರತ್ ಈ ಬಾರಿ ದಾಂಡಿಗ ತಂಡದಲ್ಲಿ 1ನೇ ಕ್ರಮಾಂಕದಲ್ಲಿ ಆಗಮಿಸ್ತಾ ಇದ್ದಾರೆ. ಈ ಬಾರಿ ಮತ್ತೊಮ್ಮೆ ರನ್ಔಟ್ಗೆ ಅವಕಾಶ. ಓಟಗಳ ಹರಿವು ಮೂಡಿ ಬರ್ತಾ ಇಲ್ಲ. ಭರತ್ ನವದಾಂಡಿಗ ಭರತ್ ಅವರ ಆಗಮನವಾಗ್ತಾ ಇದೆ. ಪ್ರಯತ್ನ ಅಂತಿಮವಾಗಿ ಒಂದು ಓಟ ಮಾತ್ರ ಅವಕಾಶ. ಬಹಳಷ್ಟು ಉತ್ತಮವಾದ ದಾಂಡಿಗತನ ಮೂಡಿ ಬಂದಿತ್ತು, ಆದ್ರೆ ಒಂದೋಟಕ್ಕೆ ಅವಕಾಶ ಲಭಿಸ್ತಾ ಇದೆ. 10 ತಂಡದ ಮೊತ್ತ. ಬಿರುಸಿನ ಹೊಡೆತ ಸೀಮಾರಕ್ಕೆ ಅಜ್ಜರಲ್ಲಿ ಸಾಕ್ತಾ ಇದೆ. 1 ಓಟ ಗಳಿಸ್ತಾ ಇದ್ದಾರೆ. 2ನೇ ಓಟಕ್ಕೆ ಅವಕಾಶ. ಸುಂದರತೆಯ ಗಳಿಕೆ, ಸುಂದರತ ಓಟವನ್ನ ಗಳಿಸುವ ಹೊಂದಾಣಿಕೆಯ ಓಟದ ಮುಖೇನ 12 ತಂಡದ ಮೊತ್ತ. ಎದುರಾಳಿ ತಂಡಕ್ಕೆ 13ರ ಗುರಿಯನ್ನ ನೀಡ್ತಾ ಇದ್ದಾರೆ. 12 ಎಸೆ ಮುಂದೆ 13 ಓಟವನ್ನ ಗಳಿಸುವ ಅವಶ್ಯಕತೆ. ತಕ್ಷಣದಲ್ಲಿ 13ರ ಗುರಿ. ಬ್ರೈಟ್ ಸ್ಟಾರ್ ತಂಡ ತಕ್ಷಣದಲ್ಲಿ ದಾಂಡಿಗರು ಆಗಮಿಸಬೇಕು. ಮರಳಿ ಹೋಗುವಿರ ಮನೆಗೆ.
ಪ್ರಥಮ ಎಸೆತ ಚುಕ್ಕಿ ಚೆಂಡಾಗ್ತಾ ಇದೆ. 11 ಎಸೆತ 13 ಓಟದ ಅವಶ್ಯಕತೆ. ಸಂಪಾದಿ ಪುಟಾಸಾಗಿ ಬಂದಂತ ಚೆಂಡು ಬಿಸಿ ಹೊಡೆಯ ಪ್ರಯತ್ನ, ಸಿಕ್ಸರ್ ದಾಖಲಾತಿಯನ್ನ ಕಾಣ್ತಾ ಇದೆ. ಯುವಕರ ಚೌಕಿ ಚೆಂಡಾಗ್ತಾ ಇದೆ. ಸತತ 2 ಚೌಕಿ ಚೆಂಡಾಗ್ತಾ ಇದೆ. ಮತ್ತೆ ಅಗಲವಾದ ಎಸೆತದೊಂದಿಗೆ ಅತಿರಿಕ್ತ ಓಟದ ಕೊಡುಗೆ. 7 ತಂಡದ ಮೊತ್ತ. ಇವರ ಮತ್ತೆ ಉತ್ತಮವಾದ ಎಸೆಗಾರಿಕೆಯನ್ನು ಕಾಡ್ತಾ ಇದ್ದಾವೆ. ಮತ್ತೊಮ್ಮೆ ಚುಕ್ಕಿ ಚೆಂಡಾಗ್ತಾ ಇದೆ. 7ರಲ್ಲಿ ಕಾಡ್ತಾ ಇದೆ. ಓವರ್ನ ಅಂತಿಮ ಎಸೆತ ಬಾಕಿ ಉಳಿದಿರುವಂತೆ. ಈ ಬಾರಿ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಕಾಡ್ತಾ ಇದ್ದಾವೆ. ಪ್ರಥಮ ಓವರ್ ಮುಕ್ತಾಯಕ್ಕೆ 7. ಅಂತಿಮ 1 ಓವರ್ನ ಮುಂದೆ 6 ಎಸೆದ ಮುಂದೆ 6 ಓಟದ ಅವಶ್ಯಕತೆ. ಅಂತಿಮ ಓವರ್ ಅನ್ನ ಯಾರು ಎಸ್ತಾರೆ ಏನೋ ಕಾದ್ ನೋಡ್ಬೇಕಾಗ. ಶರತ್ ಎಸೆತಗಾರಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ಪಿಪಿ ಬಾಯ್ಸ್ ತಂಡದ ಪಾಳಯದಲ್ಲಿ ಶರತ್ ಅವರ ಜವಾಬ್ದಾರಿ. ಅಭಿಮಾನಿಗಳ ಹರ್ಷೋದ್ಗಾರ ಸಾಗಿ ಬರ್ತಾ ಇದೆ. ಒಂದೆಡೆ ಪಿಪಿ ಬಾಯ್ಸ್ ಆದರೆ ಇನ್ನೊಂದೆಡೆ ಸ್ಯಾಪ್. ಬ್ರೈಟ್ ಸ್ಟಾರ್ ಈ ಬಾರಿ ಅಷ್ಟು ಉತ್ತಮವಾದ ಎಸೆಗಾರಿಕೆ. 5 ಎಸೆತ 6 ಓಟದ ಅವಶ್ಯಕತೆ. ಪಂದ್ಯಾಟ ರೋಮಾಂಚಕ ಘಟ್ಟದತ್ತ ತಲುಪ್ತಾ ಇದೆ. ಸುಂದರತೆಯ ಆಟವನ್ನ ಕಾಣ್ತಾ ಇದ್ದೇವೆ. 5 ಎಸೆತ 6 ಓಟ. ಚುಕ್ಕೆ ಚೆಂಡಾಗ್ತಾ ಇದೆ. ಅಂತಿಮ 4 ಎಸೆತದ ಮುಂದೆ 6 ಓಟದ ಅವಶ್ಯಕತೆ. ಪರ್ಯಟ ಮತ್ತೆ ಕಾವಲು ಪಡೆದುಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯಾವ ತಂಡದ ಪಾಲಿಗಾದ್ರೂ ಕೂಡ ವಿಜಯಲಕ್ಷ್ಮಿ ವಾಲಬಹುದು. 4 ಆಘಾತವನ್ನು ಕಂಡುಕೊಳ್ತಾ ಇದೆ. ಅಂತಿಮ 3 ಎಸೆತ 6 ಓಟದ ಅವಶ್ಯಕತೆ. ಮೂರು ಎಸೆತ 6 ಓಟ. ಈ ಬಾರಿ ಬಿಸಿ ಹೊಡೆಯ ಪ್ರಯತ್ನ. ಬಲಶುದ್ಧವಾದ ಕ್ಷೇತ್ರ ರಕ್ಷಣೆ. ಓಟಕ್ಕೆ ಅವಕಾಶ ಲಭಿಸ್ತಾ ಇಲ್ಲ. ಪಂದ್ಯಾಟ ರೋಚಕ ಘಟ್ಟದತ್ತ ತಲುಪ್ತಾ ಇದೆ. ಶರತ್ 4 ಚುಕ್ಕಿ ಚೆಂಡೆಸೆಯುವ ಮುಖೇನ ಪಂದ್ಯದ ದಿಕ್ಕನ್ನೇ ಬದಲಿಸ್ತಾ ಇದ್ದಾರೆ. ರೋಚಕ ರೋಮಾಂಚಕ ಪಂದ್ಯಾಟಕ್ಕೆ ಅಗಲವಾದ ಎಸೆತ ಎಂಬ ತೀರ್ಮಾನಕಾರ ಸೂಚನೆ. 2 ಎಸೆತ
5 ಓಟ. ಅಂತಿಮ 2 ಎಚ್ಚರದ ಮುಂದೆ 5 ಓಟದ ಅವಶ್ಯಕತೆ. ಅಂಪೈರ್ ಏನು ಡಿಸಿಷನ್? ವೈಡ್ ವೈಡ್. ಅಂತಿಮ 2 ಎಸೆತ 5 ಓಟದ ಅವಶ್ಯಕತೆ. ಚುಕ್ಕೆ ಚೆಂಡಾಗ್ತಾ ಇದೆ. ಸಲದ ಓಟಕ್ಕೆ ಬರಬಾರ್ದಾ ಇದ್ದಾರೆ. ಅಂತಿಮ 1 ಎಸೆತ ಮುಂದೆ 5 ಓಟದ ಅವಶ್ಯಕತೆಯನ್ನು ಕಾಡ್ತಾ ಇದ್ದಾವೆ. ಪಂದ್ಯಾಟ ಶರತ್ ಅವರು ಈ ಬಾರಿ ಇಡೀ ಪ್ರೇಕ್ಷಕರನ್ನ ಮಂತ್ರಮುಗ್ಧಾಗಿಸುವ ರೀತಿಯಲ್ಲಿ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಓಟಗಳ ಗಳಿಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಅಂತಿಮ 1 ಎಸೆತ 5 ಓಟದ ಅವಶ್ಯಕತೆ. ಪಂದ್ಯಾಟ ಬಹಳಷ್ಟು ರೋಚಕ ರೋಮಾಂಚಕ ಘಟ್ಟದ ತಲುಪುತ್ತಾ ಇದೆ. 5 ಎಸೆತವನ್ನ ಚುಕ್ಕಿ ಚೆಂಡಾಗಿಸುವ ಮುಖೇನ ಪಂದ್ಯಾಟಕ್ಕೆ ಬೇರೆ ಆದ ತಿರುವನ್ನ ನೀಡ್ತಾ ಇದ್ದಾರೆ. ಈ ಬಾರಿ ಮಾತ್ರ ಅಂತಿಮ ಎಸೆತ. ಬೇಸಿ ಹೊಡೆಯ ಪ್ರಯತ್ನ. 1 ಓಟಕ್ಕೆ ಮಾತ್ರ ಅವಕಾಶ. ಯುವಕರ ಪಂದ್ಯದಲ್ಲಿ ವಿಜಯಶಾಲಿಯಾಗಿ ಹೊರ ಹೊಮ್ತಾ ಇದೆ ಪಿಪಿ ಬಾಯ್ಸ್. ಆತಿಥೇಯ ಪಿಪಿ ಬಾಯ್ಸ್ ತಂಡ ಬಲಿಷ್ಠ